ನಮಸ್ಕಾರಗಳು ಕಟಕ ರಾಶಿಯ ಬಂಧುಗಳೇ. ಇಂದು ಮಾರ್ಚ್ 7. ನಿಮ್ಮ ಭವಿಷ್ಯದ ಅತ್ಯಂತ ಆಧಿಪತ್ಯದಲ್ಲಿರುವ ನೀವು ಇಂದು ಒಂದು ವಿಶೇಷ ಸಂಧಿಕಾಲದಲ್ಲಿದ್ದೀರಾ. ಮಾರ್ಚ್ 7 ಶನಿವಾರದ ಈ ದಿನ ನಿಮ್ಮ ಜೀವನದಲ್ಲಿ ಮರೆಯಲಾಗದ ತಿರುವು ನೀಡಲಿದೆ. ಕಟಕ ರಾಶಿಯವರು ಸದಾ ಇತರರ ಬಗ್ಗೆ ಯೋಚಿಸುವವರು, ಆದರೆ ಇಂದು ಕಾಲವು ನಿಮ್ಮ ಬಗ್ಗೆ ಯೋಚಿಸುವಂತೆ ಮಾಡಲಿದೆ. ನಿಮ್ಮ ಮನಸ್ಸಿನ ಆಳದಲ್ಲಿರುವ ಆ ಒಂದು ದೊಡ್ಡ ಆಸೆ ಇಂದು ಈಡೇರುತ್ತದೆಯೇ, ಅಥವಾ ಶನಿಯ ಪ್ರಭಾವದಿಂದ ನಿಮ್ಮ ಕೆಲಸಗಳು ವಿಳಂಬವಾಗುತ್ತವೆಯೇ? ಈ ಸುದೀರ್ಘ ವಿಡಿಯೋವನ್ನು ಸ್ಕಿಪ್ ಮಾಡದೆ ನಿಮ್ಮ ಜೀವನದ ಪ್ರತಿ ಮಗ್ಗಲವನ್ನು ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕಟಕ ರಾಶಿಯ ಅಧಿಪತಿ ಚಂದ್ರ. ಇಂದು ವಿಶಾಖ ನಕ್ಷತ್ರದ ಪ್ರಭಾವದಲ್ಲಿರುವ ಮಾನಸಿಕ ಸ್ಥಿತಿ. ಇಂದು ನೀವು ತುಂಬ ಭಾವನಾತ್ಮಕವಾಗುತ್ತೀರಿ. ಸಣ್ಣ ವಿಷಯಗಳಿಗೂ ಕಣ್ಣೀರು ಹಾಕುವ ಅಥವಾ ಅತಿಯಾಗಿ ನೊಂದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ನೆನಪಿಡಿ, ಆ ಚಂದ್ರನ ಸ್ಥಿತಿ ನಿಮಗೆ ಅದ್ಭುತವಾದ ಕಲ್ಪನಾ ಶಕ್ತಿಯನ್ನು ನೀಡುತ್ತಿದೆ. ಇಂದು ನೀವು ಕಾಣುವ ಕನಸುಗಳು ಭವಿಷ್ಯದ ನನಸಿಗೆ ನಾಂದಿಯಾಗಲಿವೆ. ಶನಿವಾರವಾದ್ದರಿಂದ ಶನಿದೇವನಿಗೆ ನಿಮ್ಮ ಅತಿಯಾದ ಭಾವನೆಗಳಿಗೆ ಕಡಿವಾಣ ಹಾಕಿ ನಿಮ್ಮನ್ನು ಕರ್ತವ್ಯದತ್ತ ಎಳೆಯಲಿದ್ದಾನೆ. ಉದ್ಯೋಗದ ಕ್ಷೇತ್ರದಲ್ಲಿ ಕಟಕ ರಾಶಿಯವರಿಗೆ ಇಂದು ಗೌರವ ಹೆಚ್ಚಾಗುವ ದಿನ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಶುಭ ಸುದ್ದಿ ಸಿಗಬಹುದು. ಕಚೇರಿಯಲ್ಲಿ ನಿಮ್ಮನ್ನು ಕೆಳಕ್ಕೆ ಎಳೆಯಲು ಕೆಲವರು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಮೃದು ಸ್ವಭಾವವೇ ನಿಮ್ಮನ್ನು ಗೆಲ್ಲಿಸುತ್ತದೆ. ಹಾಲಿನ ಉತ್ಪನ್ನಗಳು, ಜಲಮೂಲದ ವಸ್ತುಗಳು ಅಥವಾ ಸೌಂದರ್ಯವರ್ಧಕಗಳ ವ್ಯಾಪಾರ ಮಾಡುವವರಿಗೆ ಇಂದು ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ಹೊಸ ಹೂಡಿಕೆಗೆ ಇಂದು ಮಧ್ಯಾಹ್ನ 2 ಗಂಟೆಯ ನಂತರದ ಸಮಯ ಬಹಳ ಶ್ರೇಷ್ಠವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ರಾಜಯೋಗದ ಸಣ್ಣ ಪ್ರಭಾವವಿದೆ. ಕಳೆದು ಹೋಗಿದ್ದ ಅಥವಾ ಬರಬೇಕಿದ್ದ ಬಾಕಿ ಹಣ ಇಂದು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮನೆಯ ಅಲಂಕಾರಕ್ಕಾಗಿ ಹಣ ವ್ಯಯವಾಗಬಹುದು. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನು ನೀಡಬೇಡಿ. ಕೊಟ್ಟ ಹಣ ಮರಳಿ ಬರುವುದು ಕಷ್ಟವಾಗಬಹುದು. ಕುಟುಂಬವೇ ನಿಮ್ಮ ಪ್ರಪಂಚ. ಇಂದು ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ. ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿ. ಅವರ ಆಶೀರ್ವಾದ ಇಂದು ನಿಮಗೆ ರಕ್ಷಣಾ ಕವಚವಾಗಲಿದೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳು ಕಳೆಯುವಿರಿ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನು ಮನೆಯವರಿಗೆ ತಿಳಿಸಲು ಸುಸಮಯ. ಮಕ್ಕಳ ಸಾಧನೆಯಿಂದ ನಿಮಗೆ ಸಮಾಜದಲ್ಲಿ ಗೌರವ ಸಿಗಲಿದೆ. ಕಟಕ ರಾಶಿಯವರು ಇಂದು ನೀರಿನಿಂದ ಹರಡುವ ರೋಗಗಳ ಬಗ್ಗೆ ಎಚ್ಚರವಿರಲಿ. ಕೆಮ್ಮು ಅಥವಾ ಎದೆಯ ಭಾಗದಲ್ಲಿ ಸಣ್ಣ ಪುಟ್ಟ ಇರಿತ ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲೋಚನೆಯಿಂದಾಗಿ ನಿದ್ರಾಹೀನತೆ ಕಾಡಬಹುದು. ರಾತ್ರಿ ಮಲಗುವ ಮುನ್ನ ಓಂಕಾರದ ಜಪ ಮಾಡುವುದು ನಿಮಗೆ ಶಾಂತಿ ನೀಡುತ್ತದೆ. ಪ್ರಯಾಣದ ಸಮಯದಲ್ಲಿ ವಾಹನ ವೇಗ ಮಿತಿಯಲ್ಲಿರಲಿ. ನಿಮ್ಮ ಕಷ್ಟಗಳನ್ನು ನೀಗಿಸಿ ಯಶಸ್ಸು ಪಡೆಯಲು ಈ ಕೆಳಗಿನ ಪರಿಹಾರಗಳನ್ನು ತಪ್ಪದೆ ಮಾಡಿ. ಇಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ. ಶಿವನ ಆರಾಧನೆ ಕಟಕ ರಾಶಿಯವರಿಗೆ ಅಮೃತವಿದ್ದಂತೆ. ಇಂದು ಸಂಜೆ ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ. ಬಡವರಿಗೆ ಬಿಳಿ ಬಣ್ಣದ ಆಹಾರವನ್ನು, ಹಾಲು ಅಥವಾ ಅನ್ನವನ್ನು ದಾನ ಮಾಡಿ. ಇಂದು ನಿಮಗೆ ಬಿಳಿ ಮತ್ತು ಬೆಳ್ಳಿ ಬಣ್ಣ ಅತ್ಯಂತ ಶುಭ ತರಲಿದೆ. ಲಕ್ಕಿ ನಂಬರ್ ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆ 4 ಮತ್ತು 2 ಆಗಿರುತ್ತದೆ. ವೀಕ್ಷಕರೇ, ಕಟಕ ರಾಶಿಯವರ ಪಾಲಿಗೆ ಇಂದು ಸಮಾಧಾನ ಮತ್ತು ನೆಮ್ಮದಿಯ ದಿನ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿಕೊಳ್ಳಿ. ದಿನನಿತ್ಯದ ಇಂತಹ ಆಳವಾದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ದಿನ ಮಂಗಳಮಯವಾಗಿರಲಿ. ಧನ್ಯವಾದಗಳು. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಆ ಶನೇಶ್ವರಾಯನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು ಕಟಕ ರಾಶಿಯ ಬಂಧುಗಳೇ.